ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೊದಲನೇದಾಗಿ BA 4th ಸೆಮಿಸ್ಟರ್ನ ಇತಿಹಾಸ ವಿಭಾಗದ 2 ಅಂಕದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಚರ್ಚೆ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಕ್ಲಾಸನ್ನು ಕೇಳ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. 2 ಅಂಕದ ಮುಖ್ಯವಾದ ಪ್ರಶ್ನೆಗಳು. ಮೊದಲನೇದಾಗಿ ಪ್ರಥಮ ಪಾಣಿಪತ್ ಕದನ ಕಾಳಗ ಕ್ರಿಸ್ತಶಕ 1526ರಲ್ಲಿ ಬಾಬರ್ ಮತ್ತು ದೆಹಲಿಯ ಸುಲ್ತಾನ್ ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಬಾಬರ್ ಜಯ ಗಳಿಸುವ ಮೂಲಕ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಎರಡನೆಯ ಪ್ರಶ್ನೆ, ಬಾಬರ್ನ ತಂದೆ ತಾಯಂದಿರು. ಬಾಬರ್ನ ತಂದೆ ಉಮರ್ ಶೇಖ್ ಮಿರ್ಜಾ, ತಾಯಿ ಕುತ್ಲುಗ್ ನಿಗಾರ್ ಖಾನ್. ಮೂರನೇ ಪ್ರಶ್ನೆ, ಹುಮಾಯೂನನ ಅಲೆಮಾರಿ ಜೀವನ. ಕ್ರಿಸ್ತಶಕ 1546ರ ಬಿಲ್ಗ್ರಾಮ್ ಅಥವಾ ಕನೌಜ್ ಯುದ್ಧದಲ್ಲಿ ಶೇರ್ ಶಹನ ಬಳಿ ಸೋತ ಹುಮಾಯೂನನು ತನ್ನ ರಾಜ್ಯವನ್ನು ಕಳೆದುಕೊಂಡು ಸುಮಾರು 15 ವರ್ಷಗಳ ಕಾಲ ಶರ್ಷಿಯಾ ಮತ್ತು ಇತರ ಕಡೆಗಳಲ್ಲಿ ಅಲೆಮಾರಿಯಾಗಿ ಜೀವನ ನಡೆಸಿದನು. ಇಬ್ರಾಹಿಂ ಲೋಧಿ, ಈತ ದೆಹಲಿಯ ಲೋಧಿ ವಂಶದ ಕೊನೆಯ ಸುಲ್ತಾನ. 1526 ಪಾಣಿಪತ್ ಯುದ್ಧದಲ್ಲಿ ಬಾಬರ್ನ ವಿರುದ್ಧ ಹೋರಾಡಿ ಮರಣ ಹೊಂದಿದನು. 5ನೇದಾಗಿ ಬಾಬರ್ ನಾಮ. ಇದು ಮೊಘಲ್ ಸ್ಥಾಪಕ ಬಾಬರ್ನ ಆತ್ಮಕಥೆ. ಇದನ್ನು ಬಾಬರ್ ತನ್ನ ಮಾತೃಭಾಷೆಯಾದ ಚಗತಾಯ್ ತುರ್ಕಿ ಭಾಷೆಯಲ್ಲಿ ಬರೆದಿದ್ದಾನೆ. ಇದರಲ್ಲಿ ಭಾರತದ ಅಂದಿನ ಪರಿಸ್ಥಿತಿ ವಿವರಣೆ ಇದೆ. 6ನೇದಾಗಿ ಹುಮಾಯೂನ್ ನಾಮ. ಇದು ಹುಮಾಯೂನನ ಜೀವನ ಚರಿತ್ರೆ. ಇದನ್ನು ಹುಮಾಯೂನನ ತಂಗಿಯಾದಂಥ ಗುಲ್ಬದನ್ ಬೇಗಂ ಪರ್ಷಿಯನ್ ಭಾಷೆಯಲ್ಲಿ ರಚಿಸಿದ್ದಾಳೆ. 7ನೇ ಪ್ರಶ್ನೆ, ಶೇರ್ ಶಾ ಎಲ್ಲಿ ಯಾವ ವರ್ಷದಲ್ಲಿ ಜನಿಸಿದನು? ಶೇರ್ ಶಾನು ಕ್ರಿಸ್ತ ಶಕ 1472ರಲ್ಲಿ ಪಂಜಾಬಿನ ಹೊಸೂರು ಅಂದರೆ ಬಜವಾಡ ಎಂಬಲ್ಲಿ ಜನಿಸಿದನು. ಕೆಲವು ಆಕಾರಗಳ ಪ್ರಕಾರ ಕ್ರಿಸ್ತ ಶಕ 1486ರಲ್ಲಿ ಬಿಹಾರದ ಸಾಸಾರಾಂನಲ್ಲಿ ಜನಿಸಿದನು ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಫತೇಪುರ್ ಸಿಕ್ರಿ. ಇದನ್ನು ಅಕ್ಬರ್ ನಿರ್ಮಿಸಿದ ನೂತನ ನಗರ. ಆಗ್ರಾದ ಸಮೀಪವಿರುವ ಈ ನಗರವನ್ನು ಅಕ್ಬರ್ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಇಲ್ಲಿ ಬುಲಂದ್ ದರ್ವಾಜಾ, ಜೋಧಾಬಾಯಿ ಅರಮನೆ ಮುಂತಾದ ಸುಂದರ ಕಟ್ಟಡಗಳಿವೆ. 9ನೇ ಪ್ರಶ್ನೆ, ರಾಜ ತೋಡರ ಮಲ್ಲ. ಅಕ್ಬರ್ನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕಂದಾಯ ಮಂತ್ರಿ. ಈತ ಜಬ್ದಿ ಅಥವಾ ಬಂದೋಬಸ್ತ್ ಎಂಬ ವೈಜ್ಞಾನಿಕ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿದ್ದನು. ದಿನ್ ಇ ಇಲಾಹಿ. ಕ್ರಿಸ್ತ ಶಕ 1582ರಲ್ಲಿ ಅಕ್ಬರ್ ಸ್ಥಾಪಿಸಿದಂಥ ಹೊಸ ಧರ್ಮವಾದ. ಇದರರ್ಥ ದೈವಿಕ ನಂಬಿಕೆ. ಎಲ್ಲ ಧರ್ಮಗಳ ಸಾರವನ್ನು ಕ್ರೋಢೀಕರಿಸಿ ಏಕ ದೇವೋಪಾಸನೆಯನ್ನು ಈತ ಬೋಧಿಸುತ್ತಿದ್ದು. ಹದಿಘಾಟ್ ಕದನ. ಕ್ರಿಸ್ತ ಶಕ 1576ರಲ್ಲಿ ಅಕ್ಬರ್ನ ಸೈನ್ಯ ನೇತೃತ್ವ ರಾಜಾ ಮಾನ್ ಸಿಂಗ್ ಮತ್ತು ಮೇವಾಡದ ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆಯಿತು. 12ನೇ ಪ್ರಶ್ನೆ, ನೂರ್ ಜಹಾನ್. ಜಹಾಂಗೀರನ ಪತ್ನಿ. ಇವಳ ಮೂಲ ಹೆಸರು ಮೆಹರುನ್ನೀಸಾ. ಆಡಳಿತದಲ್ಲಿ ಪ್ರಬಲ ಪ್ರಭಾವ ಹೊಂದಿದ್ದ ಈಕೆ ನೂರ್ ಜಹಾನ್ ಜುಂಟಾ ಎಂಬ ಗುಂಪನ್ನು ರಚಿಸಿಕೊಂಡು ಅಧಿಕಾರ ಚಲಾಯಿಸುತ್ತಿದ್ದಳು. ಶಹಜಾನ್ ಕಾಲದ ಸ್ಮಾರಕಗಳು. ತಾಜ್ ಮಹಲ್, ಕೆಂಪು ಕೋಟೆ, ಇದು ದೆಹಲಿಯಲ್ಲಿದೆ. ಜಾಮಿಯಾ ಮಸೀದಿ ಮತ್ತು ಮೋತಿ ಮಸೀದಿ, ಇವು ಶಹಜಾನನ ಕಾಲದ ಪ್ರಮುಖ ಸ್ಮಾರಕಗಳು. 14ನೇ ಪ್ರಶ್ನೆ, ಮಮ್ತಾಜ್ ಮಹಲ್. ಶಹಜಾನನ ಪ್ರಿಯ ಪತ್ನಿ. ಇವಳ ಮೂಲ ಹೆಸರು ಅರ್ಜುಮನ್ ಬಾನು ಬೇಗಂ. ಇವಳ ನೆನಪಿಗಾಗಿ ಶಹಜಾನನು ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಅನ್ನು ನಿರ್ಮಿಸಿದನು. 15ನೇ ಪ್ರಶ್ನೆ, ಮೊಘಲರ ಕಾಲದ ಜಹಂಗೀರ್ ಪದ್ಧತಿ. ಮೊಘಲರ ಕಾಲದ ಜಗೀರ್ ಪದ್ಧತಿ ಯಾವ ರೀತಿ ಇತ್ತಂದರೆ, ಸೇನಾ ಅಥವಾ ನಾಗರಿಕ ಸೇವೆ ಸಲ್ಲಿಸಿದಂತಹ ಅಧಿಕಾರಿಗಳಿಗೆ ನಗದು ವೇತನದ ಬದಲಾಗಿ ಭೂ ಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನು ನೀಡಲಾಗುತ್ತಿತ್ತು. ಇಂತಹ ಭೂಮಿಯನ್ನು ಜಹಗೀರ್ ಎನ್ನಲಾಗುತ್ತಿತ್ತು. ಕನಕದಾಸರು. ಕರ್ನಾಟಕದ ಪ್ರಸಿದ್ಧ ಹರಿದಾಸರು ಮತ್ತು ವ್ಯಾಸರಾಯರ ಶಿಷ್ಯರು. ಮೋಹಿನಿ ತರಂಗಿಣಿ, ನಳಚರಿತ್ರೆ ಮುಂತಾದ ಕೃತಿಗಳನ್ನು ರಚಿಸಿದ ಇವರು ಕಾಗಿನೆಲೆಯ ಆದಿಕೇಶವನ ಭಕ್ತರಾಗಿದ್ದರು. ನಂತರ ವ್ಯಾಸರಾಯರು ವಿಜಯನಗರ ಕಾಲದ
ಪ್ರಸಿದ್ಧ ದೈವ ತತ್ವಜ್ಞಾನಿಗಳಾದ ಇವರು ರಾಜರುಗಳು. ಇವರು ಪುರಂದರ ದಾಸರು ಮತ್ತು ಕನಕದಾಸರ ಗುರುಗಳಾಗಿದ್ದರು. ನಂತರ ಮಯೂರ ಸಿಂಹಾಸನ. ಇದು ಶಹಜಾನನ ನಿರ್ಮಿಸಿದಂಥ ರತ್ನ ಖಚಿತವಾದಂಥ ಅದ್ಭುತ ಸಿಂಹಾಸನವಾಗಿದ್ದು, ಇದನ್ನು ನಾದಿರ್ ಶಾ 1939ರಲ್ಲಿ ಪರ್ಷಿಯಾಕ್ಕೆ ಲೂಟಿ ಮಾಡಿಕೊಂಡು ಹೋದನೆಂದು ಮಾಹಿತಿ ಇದೆ. ಉದಯಪುರ ಒಪ್ಪಂದ. ಕ್ರಿಸ್ತ ಶಕ 1615ರಲ್ಲಿ ಮೊಘಲ್ ಚಕ್ರವರ್ತಿಯಾದಂತಹ ಜಹಾಂಗೀರನು ಮತ್ತು ಮೇವಾಡದ ರಾಣಾ ಅಮರ್ ಸಿಂಗ್ ನಡುವೆ ನಡೆಯಿತು. ಇದರಿಂದ ಮೊಘಲರು ಮತ್ತು ರಜಪೂತರ ನಡುವಿನ ದೀರ್ಘಕಾಲದ ಸಂಘರ್ಷ ಕೊನೆಗೊಂಡಿತು. ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂಥ ಪ್ರಮುಖರು. ಶಿವಾಜಿ ತಾಯಿ ಜೀಜಾಬಾಯಿ ಧಾರ್ಮಿಕ ಮತ್ತು ನೈತಿಕ ಶಿಕ್ಷಣವನ್ನು ನೀಡಿದರು ಮತ್ತು ಗುರು ದಾದಾಜಿ ಕೊಂಡದೇವ ಅವರು ಯುದ್ಧಕಲೆ ಮತ್ತು ಆಡಳಿತ ತರಬೇತಿಯನ್ನು ನೀಡಿದರು. ಶಹಜಿ ಭೋಸ್ಲೆ ಶಿವಾಜಿಯ ತಂದೆ. ಇವರು ಬಿಜಾಪುರದ ಆದಿಲ್ ಶಾಹಿ ಆಸ್ಥಾನದಲ್ಲಿ ಪ್ರಬಲ ಸರದಾರರಾಗಿದ್ದರು. ಅಫ್ಜಲ್ ಖಾನ್ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನ ಸೇನಾಪತಿಯಾಗಿದ್ದರು. ಶಿವಾಜಿಯ ಸೆರೆಹಿಡಿಯಲು ಅಥವಾ ಕೊಲ್ಲಲು ಸಂಚು ರೂಪಿಸಿ ಬಂದಾಗ ಶಿವಾಜಿ ತನ್ನ ವ್ಯಾಘ್ರ ನಖದಿಂದ ಪ್ರತಿಯಾಗಿ ಅವನನ್ನು ಕೊಂದನು. ನಂತರ ಚೌತ್ ಮತ್ತು ಸರ್ದೇಶ್ಮುಖ್ ಇವು ಶಿವಾಜಿಯ ವಸೂಲಿ ಮಾಡುತ್ತಿದ್ದಂಥ ತೆರಿಗೆಗಳು. ಚೌತ್ ಅಂದರೆ ನೆರೆಯ ರಾಜ್ಯಗಳಿಂದ ರಕ್ಷಣೆಗೆ ನೀಡಲು ವಸೂಲಿ ಮಾಡುತ್ತಿದ್ದಂಥ ಒಟ್ಟು ಆದಾಯದಲ್ಲಿ 1/4 ಭಾಗದ ತೆರಿಗೆಯನ್ನು ತೆಗೆದುಕೊಳ್ಳುತ್ತಿದ್ದನು. ಸರ್ದೇಶ್ಮುಖ್ ಅಂದರೆ ಮರಾಠ ಪ್ರಾಂತ್ಯದ ಮುಖ್ಯಸ್ಥನೆಂಬ ನೆಲೆಯಲ್ಲಿ ವಸೂಲು ಮಾಡುತ್ತಿದ್ದ ಹೆಚ್ಚುವರಿ 1/10ರಷ್ಟು ಭಾಗದ ತೆರಿಗೆಯನ್ನು ತೆಗೆದುಕೊಳ್ಳುತ್ತಿದ್ದ. ನೆಕ್ಸ್ಟ್ 24ನೇ ಪ್ರಶ್ನೆ. ಅಷ್ಟಪ್ರಧಾನ ಪರಿಷತ್ ಅಂದರೆ ಶಿವಾಜಿ ಆಡಳಿತಕ್ಕೆ ಸಹಾಯ ಮಾಡಲು ಇದ್ದಂತಹ 8 ಮಂತ್ರಿಗಳ ಮಂಡಲ. ಇದರಲ್ಲಿ ಪೇಶ್ವೆ ಪ್ರಧಾನಮಂತ್ರಿ ಅತ್ಯಂತ ಪ್ರಮುಖವಾದ ಹುದ್ದೆಯಾಗಿತ್ತು. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. BA 4th ಸೆಮಿಸ್ಟರ್ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂಥ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಮುಖವಾದಂಥ 15 ಅಂಕದ ಪ್ರಶ್ನೆಗಳನ್ನು ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಒಂದೊಂದಾಗಿ ನೋಟ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಮಧ್ಯಯುಗೀನ ಭಾರತದ ಸಾಹಿತ್ಯಿಕ ಆಕಾರಗಳು ಅಥವಾ ಸಾಹಿತ್ಯ ಮೂಲಾಧಾರಗಳು. ಎರಡನೇ ಪ್ರಶ್ನೆ ಬಾಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಮೂರನೇದಾಗಿ ಹುಮಾಯೂನನ ಜೀವನ ಮತ್ತು ಸಾಧನೆಗಳನ್ನು ಪರಿಚಯಿಸಿರಿ. ನಾಲ್ಕನೆಯ ಪ್ರಶ್ನೆ ಶೇರ್ ಶಹಾನ ಆಡಳಿತ ವ್ಯವಸ್ಥೆಯನ್ನು ಕುರಿತು ವಿವರಿಸಿರಿ. ಐದನೇ ಪ್ರಶ್ನೆ ಅಕ್ಬರ್ನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ಪರಿಚಯಿಸಿರಿ. ಇವನದು 15 ಅಂಕದ ಪ್ರಶ್ನೆ. ಮತ್ತು ಭೂಪಟ ಕಾರ್ಯದಲ್ಲಿ ಇವನ ನಕ್ಷೆಗಳನ್ನು ಗುರುತಿಸಿ. ಇದು ಕೂಡ ಅಕ್ಬರ್ನ ಒಂದು ಭೂಪಟ ನಕ್ಷೆಗಳನ್ನು ತಿಳಿಸುವುದರಲ್ಲಿ ಬರುತ್ತೆ. ನಂತರ ಶಿವಾಜಿ ಜೀವನ ಮತ್ತು ಸಾಧನೆಗಳನ್ನು ವರ್ಣಿಸಿರಿ. ಶಿವಾಜಿಯು ಕೂಡ ಈ ಎಕ್ಸ್ಪ್ಲೇನ್ ಅಂಕ ಬರಬಹುದು ಕ್ವಶನ್. ನಂತರ ಶಿವಾಜಿಯ ರಾಜ್ಯ ವಿಸ್ತರಣೆಯನ್ನು ಗುರುತಿಸಿ. ಅಂದರೆ ಭೂಪಟ ಒಂದು ಕಾರ್ಯದಲ್ಲಿ ಅವನ ಒಂದು ಗೆದ್ದಂತಹ ಒಂದು ಪ್ರದೇಶಗಳನ್ನು ಇಂಡಿಯಾ ಮ್ಯಾಪ್ನಲ್ಲಿ ಗುರುತಿಸಿ ಅವುಗಳ ಬಗ್ಗೆ ಬರೆಯುವುದು. 15 ಅಂಕ ಪ್ರಶ್ನೆ ಅದನ್ನು ಕೂಡ ಕೇಳಬಹುದು ಶಿವಾಜಿದು ಆ್ಯಂಡ್ ಅಕ್ಬರ್ದು. ನಂತರ 7ನೇ ಪ್ರಶ್ನೆ ಶಹಜಾನನ ಯುಗ ಸುವರ್ಣ ಯುಗವಾಗಿತ್ತು ಎಂದು ವರ್ಣಿಸಿರಿ. ನಂತರ 8ನೇ ಪ್ರಶ್ನೆ ಔರಂಗಜೇಬನ ದಕ್ಕನ್ ನೀತಿ ಚರ್ಚಿಸಿರಿ. ಇದು ಬರುವಂಥ ಸಾಧ್ಯತೆ ಅಷ್ಟೊಂದಿಲ್ಲ. ನೆಕ್ಸ್ಟ್ 9ನೇ ಪ್ರಶ್ನೆ ಮೊಘಲ್ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ. ಪ್ರಮುಖವಾಗಿ 9 ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ನಿಮಗೆ 9 ಪ್ರಶ್ನೆಗಳನ್ನು ಹೇಳಿದ್ದೀನಿ. ಇನ್ನು ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನಿಮಗೆ ಆದಷ್ಟು ವಿಡಿಯೋಗಳ ಮುಖಾಂತರ ಸಹಾಯ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ